ಬರೀ ಎಲುಬು ರಕ್ತ ಮಾಂಸ ಸೇರಿದ್ರೆ ಮಾತ್ರ ಅದು ಮಾನವ ದೇಹ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮನುಷ್ಯನ ದೇಹದಲ್ಲಿ ಹಲವಾರು ಅಂಗವ್ಯೂಹಗಳಿವೆ. ನಿನ್ ಕೈಲಿ ಏನಿದೆ ಅಂತ ನಗ್ತಾ ಇದೀಯಾ? ಈ ಹೊಟ್ಟೆ ಆರ್ಭಟ ಜಾಸ್ತಿ ಆಯ್ತು. ಏನ್ ಕೆಲಸ ಮಾಡುತ್ತೆ ಇದು? ಈ ಹೊಟ್ಟೆ ಭಾರಿ ನಗತ್ತೆ. ಇದನ್ ನೋಡಿ ನಾವ್ ನಗ್ಬೇಕೋ ಬೇಡವಾ ಹೇಳಿ? ನನ್ನ ಕೈಲಿ ಏನೂ ಆಗಲ್ಲ ಅಂತೀರಾ? ಮಾಡ್ತೀನಿ ರೀ. ಒಂದು ಸಾರಿ ನಾನು ನನ್ನ ಕೆಲಸ ಮಾಡೋದ್ ಬಿಟ್ಟು ತೆಪ್ಪು ಕೂತ್ರೆ ನಿಮಗ್ ಆವಾಗ ಬುದ್ಧಿ ಬರುತ್ತೆ. ಇದು ಬಾಯಿ. ಆಹಾರವನ್ನ ಬಾಯಿ ಮೂಲಕ ದೇಹಕ್ಕೆ ಸೇರಿಸಲಾಗುತ್ತೆ. ಸೇರಿದ ಆಹಾರವನ್ನ ಬಾಯಲ್ಲಿರೋ ಮೇಲ್ದವಡೆ ಮತ್ತು ಕೆಳದವಡೆಗಳಲ್ಲಿರೋ ಹಲ್ಲುಗಳ ಸಹಾಯದಿಂದ ಅಗಿದು ಸರಳ ರೂಪಕ್ಕೆ ತರಲಾಗುತ್ತೆ. ಆಹಾರ ಪದಾರ್ಥಗಳಲ್ಲಿರೋ ಪಿಷ್ಟವನ್ನ ಒಡೆದು ಸರಳ ರೂಪಕ್ಕೆ ಪರಿವರ್ತಿಸೋದೇ ಈ ಜೊಲ್ಲು ಗ್ರಂಥಿಗಳ ಕರ್ತವ್ಯ. ಇದು ಅನ್ನನಾಳ. ಇದು ನಾಳಾಕಾರದ ರೀತಿಯಲ್ಲಿದೆ. ಆಹಾರವನ್ನ ಗಂಟಲಿನಿಂದ ಜಠರಕ್ಕೆ ಸೇರಿಸೋದೇ ಇದರ ಕರ್ತವ್ಯ. ಇದು ಡಿಯೋಡಿನಂ. ಇದು ಜಠರ ಮತ್ತು ಸಣ್ಣ ಕರುಳಿನ ನಡುವೆ ಕಾಣುತ್ತೆ. ಮೇದೋಜೀರಕ ಗ್ರಂಥಿಗಳು ಮತ್ತು ಯಕೃತ್ ಗ್ರಂಥಿಗಳು ಸ್ರವಿಸೋ ಜೀರ್ಣರಸವನ್ನ ಸ್ವೀಕರಿಸಿ ಆಹಾರವನ್ನ ಜೀರ್ಣವಾಗೋಕ್ಕೆ ಸಹಾಯ ಮಾಡೋದೇ ಇದರ ಕೆಲಸ. ಇದು ಸಣ್ಣ ಕರುಳು. ಆಹಾರ ಪದಾರ್ಥಗಳು ಜೀರ್ಣ ಆಗೋಕ್ಕೆ ಇದು ಕೆಲಸ ಮಾಡುತ್ತೆ. ಅಲ್ಲದೆ ಆಹಾರ ಪದಾರ್ಥನ ಇದು ಹೀರ್ಕೊಳ್ಳುತ್ತೆ. ಇದು ದೊಡ್ಡ ಕರುಳು. ಇಲ್ಲಿ ಯಾವುದೇ ಬಗೆಯ ಆಹಾರ ಪದಾರ್ಥಗಳು ಜೀರ್ಣವಾಗೋಲ್ಲ. ನೀರು ಮತ್ತು ಖನಿಜಾಂಶಗಳನ್ನ ಇದು ಹೀರ್ಕೊಳ್ಳುತ್ತೆ. ಇದು ಗುದದ್ವಾರ. ಜೀರ್ಣಾಂಗ ವ್ಯೂಹದ ಕಟ್ಟಕಡೆಯ ಅಂಗ ಇದು. ದೇಹಕ್ಕೆ ಬೇಡವಾದ ಅಜೀರ್ಣವಾದ ಆಹಾರ ಪದಾರ್ಥಗಳನ್ನ ದೇಹದಿಂದ ಹೊರಹಾಕೋದೇ ಇದರ ಕೆಲಸ. ನೋಡಿದ್ರಲ್ಲ, ಮಾನವನ ಜೀರ್ಣಾಂಗವು 9 ಮೀಟರ್ ಉದ್ದ ಇದ್ದು ಇವಿಷ್ಟು ಅಂಗಗಳನ್ನ ಹಾದು ಬರಬೇಕಾಗುತ್ತೆ. ಎಷ್ಟು ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಮನುಷ್ಯ ತಿಂದ ಆಹಾರ ಪದಾರ್ಥ ಜೀರ್ಣಾಂಗ ವ್ಯೂಹವನ್ನು ದಾಟಬೇಕಾದ್ರೆ 1 ದಿನಕ್ಕಿಂತಲೂ ಹೆಚ್ಚು ಸಮಯ ಬೇಕಾಗುತ್ತೆ. ಈ ಶ್ವಾಸಾಂಗ ವ್ಯೂಹ ಮೂಗಿನ ರಂಧ್ರ, ಶ್ವಾಸನಾಳ, ಶ್ವಾಸಕೋಶ ಮತ್ತು ವಪೆಯಿಂದ ಕೂಡಿದೆ. ಇದು ಶ್ವಾಸನಾಳ. ಮೂಗಿನ ರಂಧ್ರದಿಂದ ಬಂದ ಗಾಳಿಯನ್ನ ಇದು ಸ್ವೀಕರಿಸುತ್ತೆ. ಆಮೇಲೆ ಗಾಳಿಯನ್ನ ಶ್ವಾಸಕೋಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ಇದು ನೆರವಾಗುತ್ತೆ. ಯಾರೂ ಜಗಳ ಆಡೋದು ಬೇಡ. ಇಲ್ಲಿ ಎಲ್ಲರೂ ಹೆಚ್ಚು. ಎಲ್ಲಾ ಅಂಗಗಳು ತಮ್ಮ ತಮ್ಮ ಕಾರ್ಯಗಳನ್ನ ಸಮರ್ಪಕವಾಗಿ ನಿರ್ವಹಿಸಿದ್ರೇನೆ ದೇಹ ಆರೋಗ್ಯವಾದಿಂದ ಇರೋದು. ಮನುಷ್ಯ ನಗನಗ್ತಾ ಇದ್ರೆ ಅಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ತಿಳಿತಾ?